ಹೇಳಿ ಪ್ರಿಯರೇ, ಅವರ ಪ್ರಯಾಣಕ್ಕೆ ಆಟಂಕ ಪಡಿಸಿದ ವಿಧಾನ ಯಾವುದು ಗೊತ್ತಾ? ಇವಾಗ ಬೇಡ, ನಂತರ. ಇದು ಮತ್ತೊಂದು ಸೈತಾನನ ಕುತಂತ್ರ ಆಗಿದೆ. ನೀವು ಕ್ರಿಸ್ತನ ನಿಕಟತೆಗೆ ಬರಬೇಕು ಎಂದು ಪ್ರಯತ್ನಿಸುವಾಗ, ನಾನು ರಕ್ಷಿಸಲ್ಪಡಬೇಕು ಎಂದು ನೀವು ಆಶಿಸುವಾಗ, ನಾನು ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕೆಂದು ಕೋರಿಕೊಳ್ಳುವಾಗ, ನಿಮ್ಮ ಜೀವಿತ ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿಕೊಡಬೇಕು ಎಂಬ ತೀರ್ಮಾನ ನೀವು ತೆಗೆದುಕೊಳ್ಳುವಾಗ, ಇಲ್ಲವೇ ಸಂಪೂರ್ಣ ಸೇವೆ ಮಾಡಬೇಕು ಎಂದು ನೀವು ಆಶಿಸುವಾಗ, ಸೈತಾನನು ಬಂದು ಏನು ಹೇಳ್ತಾನೆ ಗೊತ್ತಾ? ನೀನು ಸೇವೆ ಮಾಡೋದು ತಪ್ಪಲ್ಲ, ದೀಕ್ಷಾಸ್ನಾನ ತೆಗೆದುಕೊಳ್ಳುವುದು ತಪ್ಪಲ್ಲ, ನಿನ್ನ ಜೀವಿತ ಯೇಸುವಿಗೆ ಅರ್ಪಿಸಿಕೊಡೋದು ಕೂಡ ತಪ್ಪಲ್ಲ. ಆದರೆ ಅಷ್ಟು ಅವಸರ ಏನಿದೆ? ಇವಾಗ್ಲೇ ಯಾಕೆ ಮಾಡಬೇಕು? ಸ್ವಲ್ಪ ದಿನ ನಿಲ್ಲು, ಕೆಲವು ತಿಂಗಳುಗಳವರೆಗೂ ನಿಲ್ಲು, ಮದುವೆ ಆಗ್ಲಿ, ಮದುವೆ ಆದ್ಮೇಲೆ ನೋಡೋಣ ಅಂತೆ. ಬಹಳಷ್ಟು ಸಾರಿ ತಂದೆಯಂದಿರು ತಾಯಂದಿರು ನನ್ನ ಬಳಿಗೆ ಬಂದು ಹೇಳ್ತಾರೆ, ನಮ್ಮ ಮನೆಯವರೆಲ್ಲರೂ ಸಹಿತವಾಗಿ ದೀಕ್ಷಾಸ್ನಾನ ತೆಗೆದುಕೊಳ್ಬೇಕೆಂಬ ಆಸೆ ಇದೆ, ಮತ್ತ್ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂದಾಗ, ಮದುವೆ ವಯಸ್ಸಿನ ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳಿದ್ರೆ ಅವರಿಗೆ ಮದುವೆ ಆದ ನಂತರ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕೆಂದು ಆಶಿಸುತ್ತೇವೆ ಅನ್ನುತ್ತಾರೆ. ಮದುವೆಗೂ ದೀಕ್ಷಾಸ್ನಾನಕ್ಕೂ ಏನಿದೆ ಸಂಬಂಧ? ಒಂದು ವೇಳೆ ಮದುವೆಗಿಂತ ಮುಂಚೆ ದೀಕ್ಷಾಸ್ನಾನ ತೆಗೆದುಕೊಂಡ್ರೆ ಎಲ್ಲಿ ಅವರಿಗೆ ಮದುವೆಯೇ ಆಗೋದಿಲ್ಲವೇನೋ ಅನ್ನುತ್ತಾರೆ. ದಯವಿಟ್ಟು ಗಮನಿಸಿ ಪ್ರಿಯರೇ, ಕ್ರಿಸ್ತನನ್ನು ನಂಬಿದ ಮಾತ್ರಕ್ಕೆ ಮದುವೆಗಳು ಆಗಲಾರದೆ ಇರುತ್ತವೆ ಅಂತೀರಾ? ಒಂದು ಸಾರಿ ಆಲೋಚಿಸಿ. ಈ ಭೂಲೋಕ ಎಲ್ಲವನ್ನು ಕೂಡ ದೇವರು ಎಲ್ಲಿ ನಿಲ್ಲಿಸಿದ್ದಾರೆ ಗೊತ್ತಾ? ಶೂನ್ಯದಲ್ಲಿ. ಯಾವ ಆಧಾರವಿಲ್ಲದೆ ಈ ಭೂಲೋಕವನ್ನು ಗಾಳಿಯಲ್ಲಿ ನಿಲ್ಲಿಸಲು ಶಕ್ತನಾದಂತಹ ದೇವರು ನಿಮ್ಮ ಮಗಳ ಮದುವೆ ಮಾಡಿಸುವುದಿಲ್ಲವೋ? ಒಂದು ಸಾರಿ ಆಲೋಚಿಸಿ. ಈ ಪೇಪರ್ ವೇಟ್ ಅನ್ನೇ ನಾನು ಗಾಳಿಯಲ್ಲಿ ನಿಲ್ಲಿಸ್ಲಿಕ್ಕಾಗಲ್ಲ, ನನ್ನಿಂದ ಆಗೋದಿಲ್ಲ. ಇದು 100 ಗ್ರಾಮ್ ಇರ್ಬೋದು, ನಿಲ್ಲಲಿಕ್ಕಾಗತ್ತಾ? ನಿಲ್ಲಲಿಕ್ಕಾಗೋದಿಲ್ಲ, ನಿಲ್ಲಿಸ್ಲಿಕ್ಕೂ ಕೂಡ ಆಗಲ್ಲ. ಪೇಪರ್ ವೇಟ್ ಅನ್ನು ಕೂಡ ನಾನು ಗಾಳಿಯಲ್ಲಿ ನಿಲ್ಲಿಸ್ಲಿಕ್ಕಾಗಲ್ಲ ಪ್ರಿಯರೇ. ಈ ಭೂಮಿಯನ್ನು, ಸೂರ್ಯನನ್ನು, ಚಂದ್ರನನ್ನು, ಕಣ್ಣಿಗೆ ಕಾಣಿಸುವ ನಕ್ಷತ್ರಗಳೆಲ್ಲವುಗಳನ್ನು ಯಾವ ಆಧಾರವಿಲ್ಲದಂತೆ ದೇವರು ಗಾಳಿಯಲ್ಲಿ ನಿಲ್ಲಿಸಲು ಶಕ್ತನಾದ ದೇವರಾಗಿದ್ದಾರೆ. ಅಂಥ ದೊಡ್ಡ ದೇವರನ್ನು ಸೇವಿಸುತ್ತಿದ್ದೇವೆ ನಾವು. ಬ್ರದರ್, ದೀಕ್ಷಾಸ್ನಾನ ತೆಗೆದುಕೊಂಡ್ರೆ ನಮ್ಮ ಮಗಳಿಗೆ ಮದುವೆ ಆಗುತ್ತೋ ಇಲ್ಲವೋ ಎಂಬುದಾಗಿ ಏನೋ ಒಂದು ನೆಪ ಹೇಳುತ್ತಾ ಇರ್ತಾರೆ. ಒಂದು ಸಾರಿ ಆಲೋಚಿಸಿ. ನಿಮ್ಮ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸುವುದು ದೇವರಿಗೆ ಅಸಾಧ್ಯ ಅಲ್ಲವೇ ಅಲ್ಲ. ಅಸಾಧಾರಣನಾದ ದೇವರಿಗೆ ನೀವು ನಂಬಬೇಕಾದಷ್ಟು ನಂಬುವುದಾದರೆ, ನನ್ನ ದೇವರು ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯಗೊಳಿಸುವುದಕ್ಕಾಗಿ ಶಕ್ತನಾಗಿದ್ದಾನೆ ಎಂಬುದನ್ನು ಮರೆಯಬೇಡಿ. ಈಗ ಎರಡನೆಯ ವಿಧಾನವೇನೆಂದರೆ, ಮೊದಲು ಇವಾಗ ಬೇಡ ಅನ್ನುತ್ತಾರೆ, ಆ ನಂತರ ಹೇಳುತ್ತಾರೆ, ಒಂದು 10 ದಿನಗಳಾದ ನಂತರ ಈ ರೆಬ್ಬೆಕಳನ್ನು ಇಸಾಕನ ಬಳಿಗೆ ಕೊಂಡೊಯ್ಯಬಹುದು, ಇಸಾಕನಿಗೆ ಸ್ವಂತವಾಗಿ ಕೊಡಬಹುದು. ಇದು ಕುಟುಂಬ ಸದಸ್ಯರು ಕೊಡುವ ಸಲಹೆಯಾಗಿದೆ. ದಯವಿಟ್ಟು ಗಮನಿಸಿ. ನೀವು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಬೇಕೆಂದು ಆಶಿಸುವಾಗ ಸೈತಾನನು ಬಂದು ನಿಮಗೆ ಸಹಜವಾಗಿ ಕೊಡುವ ಸಲಹೆ ಯಾವುದು ಗೊತ್ತಾ? ಇವಾಗ ಬೇಡ, ಸ್ವಲ್ಪ ಕಾಲ ವೇಟ್ ಮಾಡು. ಇವಾಗ ಬೇಡ, ವಿದ್ಯಾಭ್ಯಾಸ ಮುಗಿಯುವವರೆಗೂ ವೇಟ್ ಮಾಡು. ಇವಾಗ ಬೇಡ, ಉದ್ಯೋಗ ಸಿಗುವವರೆಗೂ ವೇಟ್ ಮಾಡು. ಇವಾಗ ಬೇಡ, ವೀಸಾ ಸಿಗುವವರೆಗೂ ವೇಟ್ ಮಾಡು. ಮದುವೆ ಆಗುವವರೆಗೂ ವೇಟ್ ಮಾಡು. ಮಕ್ಕಳಾಗುವವರೆಗೂ ವೇಟ್ ಮಾಡು ಎಂದು ಹೀಗೆ ಪೋಸ್ಟ್ ಪೋನ್ ಮಾಡುವಂಥದ್ದು ಸೈತಾನನ ಕುತಂತ್ರವಾಗಿದೆ. ನಿಮ್ಮಲ್ಲಿ ಯಾರೇ ಆಗಲಿ ಆ ಸೈತಾನನ ಒಂದು ಕುತಂತ್ರಕ್ಕೆ ಒಳಗಾಗಿದ್ದೀರಾ? ಜಾಗ್ರತೆ. ಅದು ತೀರದಂತಹ ನಷ್ಟವನ್ನು ತರುವಂತದ್ದಾಗಿರುತ್ತೆ. ಒಬ್ಬ ಸ್ಟೂಡೆಂಟ್ ಇದ್ದ, ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದ, MBBS ಓದುತ್ತಾ ಇದ್ದ. ಅವನ ರೂಮ್ಮೇಟ್ ಹೇಳ್ತಾನೆ, ನೋಡ್ಕಣೋ, ಈ ದಿನ ನಮ್ಮ ಸಭೆಯಲ್ಲಿ ಒಳ್ಳೆ ಮೀಟಿಂಗ್ಸ್ ನಡೆಯುತ್ತಾ ಇವೆ, 3 ದಿನಗಳವರೆಗೂ ಮೀಟಿಂಗ್ಸ್ ಗಳಿವೆ. ಯಾವ ಮೀಟಿಂಗ್ಸ್ ಕಣೋ? ಅಷ್ಟಕ್ಕೂ ಮನುಷ್ಯ ಎದಕ್ಕಾಗಿ ಹುಟ್ಟಿದಾನೆ? ದೇವರು ಮನುಷ್ಯನನ್ನು ಯಾಕೆ ಸೃಷ್ಟಿಸಿದ್ದಾರೆ? ಮನುಷ್ಯನು ದೇವರು ಆಶಿಸಿದಂತೆ ಜೀವಿಸುತ್ತಿದ್ದಾನೋ ಇಲ್ಲವೇ ಇಷ್ಟಾನುಸಾರವಾಗಿ ಜೀವಿಸುತ್ತಿದ್ದಾನೋ? ದೇವರೊಂದಿಗಿರುವ ಕನೆಕ್ಷನ್ ಮನುಷ್ಯ ಕಳೆದುಕೊಳ್ಳುವುದಾದ್ರೆ ಎಷ್ಟು ನಷ್ಟವೋ, ಆ ಕನೆಕ್ಷನ್ ಬೆಳೆಸಿಕೊಂಡ್ರೆ ಎಷ್ಟು ಆಶೀರ್ವಾದವೋ ಎಂಬ ಅದ್ಭುತವಾದ ಸಂದೇಶಗಳಿವೆ. ನೀನು ಕೂಡ ಬಾ ಎಂದು ತನ್ನ ರೂಮ್ಮೇಟ್ ಕರೆದಾಗ ಆ ಸಭೆಗೆ ಅವನೊಂದಿಗೆ ಹೋಗ್ತಾನೆ. ಆ ದಿನ ವಾಕ್ಯ ಸಾರುತ್ತಾ ಇರುವಂತಹ ಆ ಸೇವಕರು ಬಹಳ ಅದ್ಭುತವಾಗಿ ಸೃಷ್ಟಿಕರ್ತನ ಕುರಿತಾಗಿ, ಸೃಷ್ಟಿಸಲ್ಪಟ್ಟ ಸೃಷ್ಟಿಯ ಕುರಿತಾಗಿ, ರಕ್ಷಿಸಲು ಶಕ್ತನಾದ ದೇವರ ಕುರಿತಾಗಿ, ನಶಿಸಿ ಹೋಗುವ ಮಾನವರ ಕುರಿತಾಗಿ ಸುವಾರ್ತೆಯನ್ನು, ಶುಭವಾರ್ತೆಯನ್ನು, ಯೇಸು ಕ್ರಿಸ್ತನ ಸತ್ಯ ವಾರ್ತೆಯನ್ನು ಪ್ರಕಟಿಸುತ್ತಾ ಇರುವಾಗ ಕೇಳಿ ಆಶ್ಚರ್ಯಗೊಂಡ. ನಿಜವೇ ಅಲ್ಲವೋ? ಮನುಷ್ಯನನ್ನು ಸೃಷ್ಟಿಸಿರುವ ದೇವರಿಗೂ ಮನುಷ್ಯನಿಗೂ ನಡುವೆ ಸಂಬಂಧವಿಲ್ಲದಿದ್ದರೆ ಮನುಷ್ಯ ಬದುಕಲು ಹೇಗೆ ಸಾಧ್ಯ? ಅವರು ಹೇಳ್ತಿರೋದು ವಾಸ್ತವವೇ ಎನ್ನುವಂತಹ ಗ್ರಹಿಕೆಗೆ ಬಂದ. ಆ ಸೇವಕನು ಹೇಳ್ತಾ ಇದ್ದ, ಸೃಷ್ಟಿಸಿರುವ ಸೃಷ್ಟಿಕರ್ತನಿಗೂ ನಿನಗೂ ನಡುವೆ ಕನೆಕ್ಷನ್ ಇಲ್ಲದಿದ್ದರೆ ನೀನು ಯಾವ ಕೆಲಸಕ್ಕೆ ಬರಲ್ಲ. ಕನೆಕ್ಷನ್ ಬೆಳೆಸಿಕೊಳ್ಳಬೇಕಾದರೆ ಈ ದಿನವೇ
ನಿನ್ನೊಂದಿಗೆ ಕನೆಕ್ಷನ್ ನಲ್ಲಿ ಇರಬೇಕೆಂದು ಆಶಿಸುವಂತಹ ದೇವರಿಗೆ ನಿನ್ನ ಜೀವಿತ ಅರ್ಪಿಸಿಕೊಡು. ಒಂದು ಇಸ್ತಿರಿ ಪೆಟ್ಟಿಗೆ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಪವರ್ ಕನೆಕ್ಷನ್ ಬೇಕು. ನಿಮ್ಮ ಸೆಲ್ ಫೋನ್ ಚಾರ್ಜ್ ಆಗಬೇಕಾದ್ರೆ ಅದಕ್ಕೆ ಪವರ್ ಕನೆಕ್ಷನ್ ಬೇಕು. ನಿಮ್ಮ ಲ್ಯಾಪ್ಟಾಪ್ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಪವರ್ ಕನೆಕ್ಷನ್ ಬೇಕು. ಹಾಗೆ ನಿಮ್ಮ ಜೀವಿತ ಕಾರ್ಯ ಸಾಧಿಸಬೇಕಾದ್ರೆ ಅದಕ್ಕೆ ಪವರ್ ಕನೆಕ್ಷನ್ ಬೇಕು. ದೇವರೊಂದಿಗೆ ಕನೆಕ್ಷನ್ ಇರಬೇಕು. ಆ ಕನೆಕ್ಷನ್ ಅನ್ನು ಏರ್ಪಡಿಸಿಕೋ ಎಂದು ಹೀಗೆ ಎಷ್ಟೋ ಚೆನ್ನಾಗಿ ಪ್ರಸಂಗ ಮಾಡುತ್ತಿರುವಾಗ ಸಡನ್ ಆಗಿ ಯಾರೋ ಒಂದು ಹುಡುಗಿ ಬಂದು ಭುಜದ ಮೇಲೆ ಕೈ ಹಾಕಿದಳು. ತಿರುಗಿ ನೋಡ್ದ, ಇನ್ಯಾರು? ಗರ್ಲ್ ಫ್ರೆಂಡ್. ಯಾವ ಫ್ರೆಂಡು? ಸ್ನೇಹಿತಳಾಗಿದ್ದಳು, ಪ್ರೀತಿಸಿದ ಹುಡುಗಿಯಾಗಿದ್ದಳು. ಬಂದು ಹೇಳ್ತಾಳೆ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನೀನು ಡಾಕ್ಟರ್ ಓದುತ್ತಾ ಇದ್ದಿ, ಸೈನ್ಸ್ ಏನೋ ದೇವರೇ ಇಲ್ಲ ಅನ್ನುತ್ತಿರುವಾಗ ನೀನೇನೋ ಈ ಮತಕ್ಕೆ ಯಾಕೆ ಸೇರಿದೆ? ಈ ಸಭೆಗೆ ಯಾಕೆ ಬಂದೆ? ಬಾ ಹೊರಗೆ. ಆಗ ಫ್ರೆಂಡ್ ಅನ್ನುತ್ತಾನೆ, ಫಸ್ಟ್ ಟೈಮ್ ನನ್ನನ್ನು ಸೃಷ್ಟಿಸಿರುವ ದೇವರ ಬಗ್ಗೆ ತಿಳಿದುಕೊಂಡಿದ್ದೇನೆ. ಆ ದೇವರನ್ನು ಕಂಡುಕೊಳ್ಳೋದು ಬಹಳ ಅವಶ್ಯಕವಾಗಿದೆ. ನಾನು ಆಮೇಲೆ ಬರ್ತೇನೆ, ಹೋಗು ಅಂದಾಗ ಹುಡುಗಿ ಹೇಳ್ತಾಳೆ, ಏನಂದೆ? ಇಷ್ಟು ವರ್ಷಗಳಿಂದ ಪ್ರೀತಿಸುವ ನನಗೇ ಬೇಡ ಅಂದುಕೊಳ್ಳುತ್ತಾ 1 ಗಂಟೆಗಿಂತ ಮುಂಚೆ ಅಷ್ಟೇ ಕೇಳಿದ ದೇವ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸುತ್ತೀಯಲ್ಲ, ಬರುತ್ತೀಯೋ ಇಲ್ಲವೋ? ಈಗ ನನಗೆ ಟೆನ್ಷನ್ ಕೊಡಬೇಡ, ದಯವಿಟ್ಟು ಈಗ ಹೋಗು, ನಂತರ ನಾನು ಬರ್ತೇನೆ ಅಂದಾಗ, ಇಲ್ಲ, ನನಗ್ ಬಹಳ ಇಷ್ಟವಾದ ಸಿನಿಮಾ ಬಂದಿದೆ, ಅದು ಈ ದಿನವೇ ಹೋಗ್ಲಿಕ್ಕಿದೆ, ಈ ದಿನವೇ ಲಾಸ್ಟ್ ಶೋ, ನನ್ನನ್ನು ಕರೆದೊಯ್ತೀಯೋ ಇಲ್ಲವೋ? ದಯವಿಟ್ಟು ನನಗೆ ತೊಂದರೆ ಕೊಡಬೇಡ, ನಾನು ಬರ್ತೇನೆ ಎಂದು ಹೇಳಿದ್ದೇನಲ್ಲವೇ, ನೀನು ಹೋಗು. ಈಗ ನೀನು ಬಂದು ನನಗೆ ಸಿನಿಮಾಕ್ಕೆ ಕರೆದೊಯ್ದ್ರೆ ಸರಿ, ಇಲ್ಲವಾದ್ರೆ ಜೀವಿತದಲ್ಲಿ ನಿನ್ನ ಮುಖ ನನಗೆ ತೋರಿಸಬೇಡ. ಅಂದ್ರೆ ಸಿನಿಮಾ ತೋರಿಸಲು ಕರೆದೊಯ್ದಿದ್ರೆ ಜೀವನದಲ್ಲಿ ಮುಖ ತೋರಿಸಬಾರ್ದ? ಹುಡುಗಿಯರ ಕಂಡೀಷನ್ಸ್ ಹೇಗಿರ್ತವೆ ನೋಡಿ. ಐಸ್ ಕ್ರೀಮ್ ಏನಾದ್ರೂ ಕೊಡಿಸದಿದ್ದರೆ ನಿನ್ನ ಮುಖವೇ ತೋರಿಸಬೇಡ. ಹೇಗಿವೆ ನೋಡಿ ಮಾಯದ ಮಾತುಗಳು. ಆ ಸಹೋದರನು ಪಾಪ ಆ ಹುಡುಗಿ ಸಿಟ್ಟು ಮಾಡಿಕೊಂಡು ಹೋಗ್ತಿರುವಾಗ ಈಗ ಪಾಪ ಗರ್ಜನೆಗೆ ಒಳಗಾಗ್ತಿದ್ದಾನೆ. ಏನ್ ಮಾಡ್ಬೇಕೀಗ? 3 ವರ್ಷಗಳಿಂದ ಪ್ರೀತಿಸುವ ಹುಡುಗಿ ಮುಖವೇ ತೋರಿಸಬೇಡ ಅನ್ನುತ್ತಿದ್ದಾಳೆ. 3 ಗಂಟೆಗಳ ಹಿಂದೆಯೇ ಇಲ್ಲಿಗೆ ಬಂದೆ, ಯೇಸುವಿನ ಕುರಿತಾಗಿ ಕೇಳಿದ್ದೇನೆ. ಈಗ ಯೇಸುವನ್ನು ನನ್ನ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸಬೇಕು, ಇಲ್ಲವೇ 3 ವರ್ಷಗಳಿಂದ ಪ್ರೀತಿಸುವ ಆ ಹುಡುಗಿಯ ಬಳಿಗೆ ಹೋಗಬೇಕು ಎಂಬ ಈ ಆಲೋಚನೆಗಳ ಘರ್ಷಣೆಯಲ್ಲಿರುವಾಗ ಸೈತಾನನು ಬಂದೇನು ಹೇಳ್ತಾನೆ ಗೊತ್ತಾ? ಈ ಯೇಸು ಕ್ರಿಸ್ತನು ಎಲ್ಲಿಗೂ ಹೋಗೋದಿಲ್ಲ, ಇನ್ನು ಯಾವತ್ತೇ ಆಗಲಿ ಬರುವಾಗ ನಿನ್ನನ್ನು ಅಂಗೀಕರಿಸುತ್ತಾರೆ. ಇವತ್ತು ಅಲ್ಲದಿದ್ದರೆ ನಾಳಿನ ದಿನದಲ್ಲಿ ನಿನ್ನ ಜೀವಿತ ಯೇಸುವಿಗೆ ಅರ್ಪಿಸಿಕೊಡಬಹುದು. ಹೋಗು. ಒಂದು ವೇಳೆ ಆ ಹುಡುಗಿ ನಿನ್ನನ್ನು ಬಿಟ್ಟು ಹೋದ್ರೆ ಮತ್ತೊಬ್ಬನ ಹಿಂದೆ ಹೋಗುತ್ತಾಳೆ. ನಿನ್ನ ಜೀವಿತದಲ್ಲಿ ಅಷ್ಟು ಪ್ರೀತಿ ಮಾಡಿದ ಹುಡುಗಿಯನ್ನು ಕಳೆದುಕೊಳ್ತಿ, ಯಾಕೆ ಬೇಕು? ಹೋಗು. ಆಗ ಸಡನ್ ಆಗಿ ಎದ್ದೇಳ್ತಾನೆ. ಪಕ್ಕದಲ್ಲಿ ಕೂತಿರುವ ಸ್ನೇಹಿತ ಗಟ್ಟಿಯಾಗಿ ಕೈ ಹಿಡ್ಕೊಳ್ತಾನೆ. ಎಲ್ಲಿಗೆ ಹೋಗ್ತಿದ್ದಿ ಕಣೋ? ಅಯ್ಯೋ, ನೀನೇ ನೋಡಿದೀಯಲ್ಲವೇ, ನಿನಗೆ ನಾನು ಬೇಕೋ ಅಥವಾ ಯೇಸು ಬೇಕೋ ನಿರ್ಧರಿಸಿಕೋ ಎಂಬುದಾಗಿ ಬಹಳ ಸೀರಿಯಸ್ ಆಗಿ ನನ್ನ ಗರ್ಲ್ ಫ್ರೆಂಡ್ ಹೇಳಿ ಹೋದಳಲ್ಲವೇ? ನೋಡಿದೆಯಲ್ಲವೇ? ನೋಡಿದ್ದೇನೆ. ಆದರೆ ನೀನು ನಿನ್ನ ಜೀವಿತದಲ್ಲಿ ಒಂದು ಬೆಲೆ ಬಾಳುವ ತೀರ್ಮಾನ ತೆಗೆದುಕೊಳ್ತಿದೆಯಲ್ಲವೇ? ಹೌದು, ನಿಜವೇ. ನಿನ್ನನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನೊಂದಿಗೆ ಒಂದು ಬಾಂಧವ್ಯ ಏರ್ಪಡಿಸಿಕೊಳ್ಳಲು ಇಚ್ಛಿಸ್ತಿದೆಯಲ್ಲವೇ? ಹೌದು, ನಿಜವೇ. ಹೌದು ಕಣೋ. ಹಾಗಾದ್ರೆ ಆ ಯೇಸುವನ್ನು ನಿನ್ನ ರಕ್ಷಕನನ್ನಾಗಿ ಅಂಗೀಕರಿಸಿಕೋ. ಅಂಗೀಕರಿಸಬೇಕೆಂಬ ಆಸೆ ನನಗೂ ಇದೆ. ಆದರೆ ಅವಳು ಸಿಟ್ಟಾಗಿ ಹೋಗಿದ್ದಾಳೆ. ಏನ್ ಮಾಡಿಕೊಳ್ತಾಳೆ ಗೊತ್ತಿಲ್ಲ. ನಾನು ಹೋಗಬೇಕು ಕಣೋ ಅಂದಾಗ 2 ಕೈ ಹಿಡ್ಕೊಂಡು ಬೇಡಿಕೊಂಡ, ದಯವಿಟ್ಟು ಹೋಗ್ಬೇಡ ಕಣೋ, ನಿನ್ನ ಜೀವಿತ ಯೇಸುವಿಗೆ ಅರ್ಪಿಸಿಕೊಡು ಕಣೋ. ನಿನ್ನನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನಿಗೆ ನಿನ್ನ ಜೀವಿತ ಕೊಡುವುದಾದರೆ ಅದ್ಭುತವಾಗಿ ಆಶೀರ್ವಾದಕರವಾಗಿ ಮಾರ್ಪಡುತ್ತೆ ಕಣೋ. ಹೌದು, ನನಗೆ ಅರ್ಥವಾಗಿದೆ. ಸೃಷ್ಟಿಸಿರುವ ಸೃಷ್ಟಿಕರ್ತನ ಕೈಗೆ ಆತನಿಂದ ಸೃಷ್ಟಿಸಲ್ಪಟ್ಟ ಮನುಷ್ಯನು ಒಪ್ಪಿಸಿಕೊಡದಿದ್ದರೆ ಆ ಮನುಷ್ಯನಿಗೆ ಬೆಲೆಯೇ ಇರುವುದಿಲ್ಲವೆಂದು ನನಗೆ ಅರ್ಥವಾಯ್ತು. ಮತ್ತೆ ಅಷ್ಟೆಲ್ಲ ಅರ್ಥ ಮಾಡಿಕೊಂಡವನು ಯಾಕೆ ಎದ್ದು ಹೋಗ್ತಾ ಇದ್ದಿ ಅಂದಾಗ, ಅಯ್ಯೋ, ನನಗೆ ಪ್ರಶ್ನಿಸಬೇಡ ಕಣೋ. ನಿನಗೆ ನನ್ನ ಗರ್ಲ್ ಫ್ರೆಂಡ್ ಸಂಗತಿ ಗೊತ್ತಲ್ಲವೇ? ಕೆಲವು ಸಾರಿ ಅವಳು ತೀವ್ರವಾದ ತೀರ್ಮಾನ ತೆಗೆದುಕೊಳ್ಳುವಾಗ ನಾನು ಹೋಗ್ಲೇಬೇಕಲ್ಲವೇ ಎಂದು ಹೇಳಿ ಓಡೋಡಿ ಹೋಗುತ್ತಾನೆ. ಬೈಕ್ ಸ್ಟಾರ್ಟ್ ಮಾಡುತ್ತಾನೆ. ಅಷ್ಟರಲ್ಲಿಯೇ ವಾಕ್ಯ ಸಾರುತ್ತಿರುವ ಸೇವಕರು ವಾಕ್ಯ ಸಾರುವುದನ್ನು ಮುಗಿಸುತ್ತಾರೆ. ಅಲ್ಲಿ ನಡೆಯುತ್ತಿರುವ ಸಂಘಟನೆ ಎಲ್ಲ ಗಮನಿಸಿ ಅವರು ಕೂಡ ಓಡೋಡಿ ಪಾರ್ಕಿಂಗ್ ನಲ್ಲಿರುವ ಬೈಕ್ ಬಳಿಗೆ ಬರುತ್ತಾರೆ. ಅವನಿಗೆ ತಡೆಯುತ್ತಾರೆ. ತಡೆದು, ಮಗನೇ ಎಲ್ಲಿಗೆ ಹೋಗ್ತಿದ್ದಿ ಅಂದಾಗ, ಸಾರ್, ಒಂದು 3 ಗಂಟೆಯಲ್ಲಿ ತಿರುಗಿ ಬರ್ತೇನೆ, ದಯವಿಟ್ಟು ನನಗೆ ತಡೆಯಬೇಡಿ. ಹಾಗಲ್ಲ ಮಗನೇ, ನೀನು ಎಷ್ಟೋ ಶ್ರದ್ಧೆಯಿಂದ ವಾಕ್ಯ ಕೇಳಿದಿ, ನಿನಗೆ ಜಾಗ್ರತೆಯಿಂದ ಗಮನಿಸಿದ್ದೇನೆ, ನೀನು ಬಹಳ ಚೆನ್ನಾಗಿ ವಾಕ್ಯ ಕೇಳಿದಿ, ಸತ್ಯವನ್ನು ಗ್ರಹಿಸಿಕೊಂಡಿದಿ, ನಿನ್ನ ಜೀವಿತ ಯೇಸುವಿಗೆ ಅರ್ಪಿಸಿಕೊಡಬೇಕೆಂದು ಆಶಿಸುತ್ತಾ ಇದ್ದಿ ಅಂದಾಗ, ಹೌದು, ನಿಜವೇ ಅಂದ. ಮತ್ತ್ಯಾಕೆ ಈಗ ಎದ್ದು ಹೋಗ್ತಾ ಇದ್ದಿ ಅಂದಾಗ, ನನ್ನ ಸಮಸ್ಯೆ ನಿಮ್ಗೆ ಅರ್ಥ ಆಗಲ್ಲ ಸಾರ್. 3 ಗಂಟೆಯಲ್ಲಿ ತಿರುಗಿ ಬರ್ತೇನೆ, ಬಂದು ಮತ್ತೆ ಇಲ್ಲಿಯೇ
ನಾನು ಗ್ರಹಿಸಿಕೊಂಡಿರುವ ಸತ್ಯಕ್ಕೆ ನನ್ನ ಜೀವಿತ ಅರ್ಪಿಸಿಕೊಡ್ತೇನೆ ಸರ್, ಪ್ಲೀಸ್ ನನಗೆ ತಡೆಯಬೇಡಿ ಅಂದಾಗ, ಮತ್ತೊಮ್ಮೆ ಆಲೋಚಿಸು ಮಗನೇ ಅಂದಾಗ, ಆಯ್ತು 3 ಗಂಟೆಯಲ್ಲಿ ಬರ್ತೇನೆ ಅಂದ. ತನ್ನ ಬೈಕ್ ಸ್ಟಾರ್ಟ್ ಮಾಡಿಕೊಳ್ತಾನೆ. ಆ ಹುಡುಗಿ ಇರುವ ಹಾಸ್ಟೆಲ್ ಬಳಿಗೆ ಹೋಗುವುದಕ್ಕಾಗಿ ರೆಡಿಯಾಗಿ ಈಗ ಹೊರಡುತ್ತಾನೆ. ಆ ಹುಡುಗಿಗೆ ಗೊತ್ತಿತ್ತು 600 ಆಗ್ಲಿ 106 ಆಗ್ಲಿ ಈ ಹುಡುಗನು ಬರ್ತಾನೆಂದು. ಹಾಸ್ಟೆಲ್ ಹೊರಗಡೆಯೇ ಕಾದುಕೊಂಡಿದ್ದಳು ಸಿನಿಮಾ ನೋಡಲು ಹೋಗುವುದಕ್ಕಾಗಿ. ರೋಡ್ ಆ ಕಡೆಗೆ ಹುಡುಗಿ ಇದ್ದಾಳೆ, ಬೈಕ್ ಮೇಲೆ ಈ ಕಡೆ ಇವನು ಹೋಗ್ತಿದ್ದಾನೆ. ಆ ಕಡೆಯಿಂದ ಹುಡುಗಿ ಹಾಯ್ ಅನ್ನುತ್ತಾಳೆ, ಈ ಕಡೆಯಿಂದ ಇವನು ಕೂಡ ಹಾಯ್ ಎಂದು ಹೇಳುತ್ತಾನೆ. ಆ ಹುಡುಗಿಯನ್ನು ಬೈಕ್ ಹತ್ತಿಸಿಕೊಳ್ಳುವುದಕ್ಕಾಗಿ ರೋಡ್ ಕ್ರಾಸ್ ಮಾಡ್ತಿದ್ದ. ಎದುರುಗಡೆ ಬರ್ತಿರುವ ಲಾರಿಯನ್ನು ನೋಡ್ಲಿಲ್ಲ ಪ್ರಿಯರೇ. ಆ ರೋಡ್ ಕ್ರಾಸ್ ಮಾಡ್ತಾ ಇರುವಾಗ ಎದುರುಗಡೆಯಿಂದ ವೇಗವಾಗಿ ಲಾರಿ ಬಂದು ಅವನನ್ನು ಗುದಿಯುತ್ತೆ. ಆ ಲಾರಿಯ ಚಕ್ರಗಳ ಒಳಗೆ ಸಿಕ್ಕಾಕೊಂಡು ನುಜ್ಜುಗುಜ್ಜಾಗಿ ಅದೇ ಸ್ಥಳದಲ್ಲಿ ತನ್ನ ಪ್ರಾಣ ಕಳೆದುಕೊಂಡ. ಪಾಸ್ಟರ್ ಅವರಿಗೆ ಕೊಟ್ಟ ಮಾತೇನು ಗೊತ್ತಾ? 3 ಗಂಟೆಯಲ್ಲಿ ತಿರುಗಿ ಬರ್ತೇನೆಂದು. ಬರ್ಲಿಕ್ಕೆ ಸಾಧ್ಯವಾಯ್ತು? ಇದು ನಿಜವಾಗ್ಲೂ ನಡೆದಿರುವ ಒಂದು ಸಂಘಟನೆಯಾಗಿದೆ ಪ್ರಿಯರೇ. ನೋಡಿ ಪ್ರಿಯರೇ, ನೀವು ರಕ್ಷಿಸಲ್ಪಡುವುದಕ್ಕಾಗಿ ನಿಮಗೆ ಸಮಯ ಸಿಕ್ಕಾಗ ಸೈತಾನನು ಬಂದು ನಿಮ್ಗೇನ್ ಹೇಳ್ತಾನೆ ಗೊತ್ತಾ? ಇವಾಗ ಬೇಡ, ಒಂದು 10 ದಿನ ಕಾದುಕೊಂಡಿರಿ. ಇಸ್ಸಾಕನ ಬಳಿಗೆ ರೆಬ್ಬೆಕಳನ್ನು ಕೊಂಡೊಯ್ಯುವುದಕ್ಕಾಗಿ ಆ ದಾಸನು ಬಂದು ಕರೆದೊಯ್ಯುತ್ತೇನೆ ಎಂದು ಹೇಳಿದಾಗ ಕುಟುಂಬ ಸದಸ್ಯರು ಹೇಳ್ತಾರೆ, ನಿಲ್ಲು, ಇವಾಗ ಬೇಡ, ಒಂದು 10 ದಿನಗಳವರೆಗೂ ಕಾದಿರು. ಯಾರು ಆತಂಕ ಪಡಿಸ್ತಿದ್ದಾರೆ? ಕುಟುಂಬ ಸದಸ್ಯರೇ. ಯಾವ ರೀತಿಯಾಗಿ ಆತಂಕ ಪಡಿಸುತ್ತಿದ್ದಾರೆ? ಪೋಸ್ಟ್ ಪೋನ್ ಮಾಡೋಣ, ತರುವಾಯ, ಈ ದಿನ ಬೇಡ, ಒಂದು 10 ದಿನಗಳಾದ ನಂತರ ಇಸ್ಸಾಕನ ಬಳಿಗೆ ರೆಬ್ಬೆಕಳನ್ನು ಕರೆದೊಯ್ಯಬಹುದು ಅನ್ನುತ್ತಾರೆ. ಹಾಗೆಯೇ ನೀವು ಕೂಡ 10 ದಿನಗಳ ನಂತರ ಕರ್ತನ ಸನ್ನಿಧಿಗೆ ಹೋಗಬಹುದು. ಕರ್ತನ ಸನ್ನಿಧಿಗೆ ಹೋಗಿ ನಿಮ್ಮ ಜೀವಿತವನ್ನು ಅರ್ಪಿಸಿಕೊಡಬಹುದು. ಆದರೆ ಈ ದಿನ ಬೇಡ. ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ಯಾವತ್ತಿನಿಂದಲೂ ಪರಿಶುದ್ಧಾತ್ಮ ದೇವರು ನಿಮಗೆ ಕ್ರಿಸ್ತನನ್ನು ಪರಿಚಯಿಸಬೇಕು ಎಂಬ ಆಸೆಯಿಂದ ಎದುರು ನೋಡ್ತಿದ್ದಾರೆ. ಎಷ್ಟೋ ಸಾರಿ ನಿಮ್ಮನ್ನು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಹೋಗಬೇಕು ಎಂದು ತವಕಿಸಿದ್ದಾರೆ. ಆದರೆ ನೀವೇನ್ ಮಾಡ್ತಿದ್ದೀರಿ ಗೊತ್ತಾ? ಸೈತಾನನ ಮಾತನ್ನು ಕೇಳಿ ಅವನ ಪ್ರೋತ್ಸಾಹಕ್ಕೆ ಒಳಗಾಗಿ ಬಾಗಿದವರಾಗಿ ನಿಮ್ಮ ಜೀವಿತವನ್ನು ಯೇಸುವಿಗೆ ಅರ್ಪಿಸಿಕೊಡಲಾರದೆ ಇಲ್ಲಿಯವರೆಗೂ ನೀವು ಪೋಸ್ಟ್ ಪೋನ್ ಮಾಡುತ್ತಾ ಬಂದಿದ್ದೀರಿ. ನಾಳೆ ಏನಾಗುತ್ತೋ ಗೊತ್ತಿಲ್ಲ ಎಂದು ಭಯಪಡಿಸುವ ಪ್ರಯತ್ನ ಮಾಡ್ತಿಲ್ಲ. ನಿಮಗೆ ಭಯ ಹುಟ್ಟಿಸುವುದರಿಂದ ನನಗೇನು ಸಿಗೋದಿಲ್ಲ. ಆದರೆ ಯಾರಿಗೆ ಗೊತ್ತು, ಈ ದಿನವೇ ನಿಮ್ಮ ಜೀವಿತದಲ್ಲಿ ಕೊನೆಯ ದಿನವಾಗಿದೆಯೇನೋ, ಕೊನೆಯ ಅವಕಾಶವಾಗಿದೆಯೇನೋ. ಒಂದು ಸಾರಿ ಆಲೋಚಿಸಿರಿ. ಆ ಹುಡುಗ ಹೇಳಿ ಹೋದ, 3 ಗಂಟೆಯಲ್ಲಿ ತಿರುಗಿ ಬರ್ತೇನೆ ಪಾಸ್ಟ್ರೇ ಎಂದು. ದಯವಿಟ್ಟು ನನಗೆ ತಡೆಯಬೇಡಿ ಅಂದ. ಮಗನೇ ಒಮ್ಮೆ ಆಲೋಚಿಸು ಅಂದಾಗ, ಆಲೋಚಿಸಲು ಏನಿಲ್ಲ ಸರ್, 3 ಗಂಟೆಯಲ್ಲಿ ತಿರುಗಿ ಬರ್ತೇನೆಂದು ಹೇಳಿ ಹೋದವನು 30 ನಿಮಿಷ ಕೂಡ ಅವನ ಕಣ್ಮುಂದೆ ಇಲ್ಲ ಎಂಬ ಸತ್ಯವು ಅವನಿಗೆ ಗೊತ್ತಿರಲಿಲ್ಲ. ಪ್ರಿಯರೇ, ಇದ್ದೀರಾ? ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ರಕ್ಷಣೆ ಹೊಂದಲಾರದಂತೆ ಇನ್ನೂ ಪೋಸ್ಟ್ ಪೋನ್ ಮಾಡುವಂತವರು, ನಿಮ್ಮ ಜೀವಿತವನ್ನು ಕ್ರಿಸ್ತನಿಗೆ ಅರ್ಪಿಸಿಕೊಡಲಾರದಂತೆ, ಇವತ್ತು ಬೇಡ ಬಿಡಿ, ನಾಳೆ ನೋಡೋಣ ಅಥವಾ ಮುಂದಿನ ವಾರ ನೋಡೋಣ ಎಂದು ಹೀಗೆ ಪಾಪದಲ್ಲಿಯೇ ಮುಂದುವರಿಯುವಂಥವರು, ಪಾಪಿಷ್ಟ ಕಾರ್ಯಗಳನ್ನು ಮಾಡುತ್ತಲೇ ತಮ್ಮ ಜೀವಿತವನ್ನು, ಆತ್ಮಿಕತೆಯನ್ನು, ಶರೀರವನ್ನು ಹಾಳು ಮಾಡಿಕೊಳ್ಳುವಂತವರಿದ್ದೀರಾ? ಯಾರಿಗೆ ಗೊತ್ತು ಈ ದಿನವೇ ನಿಮ್ಮ ಜೀವಿತದಲ್ಲಿ ಕೊನೆಯ ದಿನವಾಗಿದೆ ಎಂದು? ಯಾರಿಗೆ ಗೊತ್ತು ಇದು ನೀವು ಕೇಳುವಂತಹ ಕೊನೆಯ ಸಂದೇಶವಾಗಿದೆ ಏನು? ದೇವರು ನಿಮಗೆ ಕೊಡುತ್ತಿರುವಂತಹ ಕೊನೆಯ ಅವಕಾಶವಾಗಿದೆ ಏನು ಎಂಬ ಆ ಸತ್ಯ ಆ ದಿನ ಹುಡುಗನಿಗೆ ಗೊತ್ತಾಗಲೇ ಇಲ್ಲ. ಪರಲೋಕದ ಬಾಗಿಲಿನ ಹತ್ತಿರದವರೆಗೂ ಬರ್ತಾನೆ. ಪರಲೋಕದ ಬಾಗಿಲಿನ ಹತ್ತಿರದವರೆಗೂ ಬರುತ್ತಾನೆ. ಯೇಸು ಕ್ರಿಸ್ತನನ್ನು ತನ್ನ ರಕ್ಷಕನನ್ನಾಗಿ ಅಂಗೀಕರಿಸಿ 1 ಹೆಜ್ಜೆ ಮುಂದೆ ಇಟ್ಟಿದ್ದೇ ಆದರೆ ಒಳಗೆ ಹೋಗ್ತಿದ್ದ. ಅಲ್ಲಿಯವರೆಗೂ ಬಂದ ನಂತರ ತಾನು ಪ್ರೀತಿಸಿದ ಹುಡುಗಿ ಬಂದು ಹಿಂದಕ್ಕೆ ಸೆಳೆದಳು. ಪ್ರಿಯರೇ, ಈ ದಿನ ನಿಮ್ಮನ್ನು ಕೂಡ ಹಿಂದಕ್ಕೆ ಸೆಳೆಯುವಂತದ್ದೇನಾಗಿದೆ? ಯೇಸುವಿಗೆ ನಿಮ್ಮ ಜೀವಿತ ಅರ್ಪಿಸಿಕೊಡಲಾರದಂತೆ, ನಿಮ್ಮ ಬದುಕನ್ನು ಕ್ರಿಸ್ತನಿಗೆ ಸಮರ್ಪಿಸಿಕೊಡಲಾರದಂತೆ, ಯೇಸು ಆಶಿಸಿದಂತೆ ಪರಿಶುದ್ಧರಾಗಿ ಜೀವಿಸಲಾರದಂತೆ, ದೇವರೊಂದಿಗೆ ಸರಿಯಾದ ಸಂಬಂಧವಿಲ್ಲದಂತೆ ನಿಮ್ಮನ್ನು ಹಿಂದಕ್ಕೆ ಸೆಳೆಯುವಂಥದ್ದು ಏನಾಗಿದೆ? ಹಿಂದಕ್ಕೆ ಸೆಳೆಯುವಂಥವರು ಯಾರಾಗಿದ್ದಾರೆ? ಜಾಗ್ರತೆ ಪ್ರಿಯರೇ. ಅವನು ನಿಮಗೆ ಬಹು ಹತ್ತಿರದ ಸಂಬಂಧಿ ಆಗಿರಬಹುದು, ಸ್ನೇಹಿತನಾಗಿರಬಹುದು, ನಿಮ್ಮ ಬಂಧು ಆಗಿರಬಹುದು, ನಿಮ್ಮ ಕಲೀಗ್ ಆಗಿರಬಹುದು, ನಿಮ್ಮ ಬಾಯ್ ಫ್ರೆಂಡ್ ಆಗಿರಬಹುದು, ಗರ್ಲ್ ಫ್ರೆಂಡ್ ಆಗಿರಬಹುದು, ಯಾರೇ ಆಗಿರಲಿ, ನಿಮ್ಮ ಜೀವಿತವನ್ನು ದೇವರಿಗೆ ಅರ್ಪಿಸಿಕೊಡುವ ಪ್ರಕ್ರಿಯೆಯಲ್ಲಿ ನಿಮ್ಮನ್ನು ಅವರು ಹಿಂದಕ್ಕೆ ಒಂದು ವೇಳೆ ಸೆಳೆಯುತ್ತಿರುವುದಾದರೆ ಅದೊಂದು ಸೈತಾನನ ಕುತಂತ್ರವಾಗಿದೆ. ಎಲ್ಲೆಡೆ ಎಲ್ಲರೂ ಮಾನಸಾಂತರ ಹೊಂದಬೇಕು ಎನ್ನುವುದು ಯೇಸುವಿನ ಆಸೆಯಾಗಿದೆ.
ಎಲ್ಲೇ ಆಗಲಿ ಯಾರೇ ಆಗಲಿ ಮಾರ್ಪಾಟು ಹೊಂದಬಾರದು ಎನ್ನುವುದು ಸೈತಾನನ ಆಸೆಯಾಗಿದೆ. ಈ ದಿನ ದೇವರು ನಿಮ್ಮ ಕಡೆಗೆ ದೃಷ್ಟಿಸುತ್ತಾ ಹೇಳ್ತಿದ್ದಾರೆ, ನೀವು ನನ್ನ ಮಗನಾಗಿ ಮಗಳಾಗಿ ನಿಮ್ಮ ಜೀವಿತ ನನ್ನ ಕೈಗೆ ಅರ್ಪಿಸಿಕೊಡಬೇಕು. ನನ್ನೊಂದಿಗೆ ಕನೆಕ್ಷನ್ ನಿಮಗೆ ಉಂಟಾಗಬೇಕು. ನಿತ್ಯ ಜೀವಕ್ಕೆ ವಾರಸುದಾರಳಾಗಿ ನೀವಿರಬೇಕು. ಆದರೆ ಸೈತಾನನ ಮಾತು ಕೇಳುತ್ತಾ ಸೈತಾನನ ಪ್ರೋತ್ಸಾಹಗಳಿಗೆ ಒಳಗಾಗುತ್ತಾ ದಿನೇ ಪೋಸ್ಟ್ ಪೋನ್ ಮಾಡುತ್ತಾ ಇದ್ದೀರಿ. ನಿಮ್ಮ ಜೀವಿತ ನನಗೆ ಅರ್ಪಿಸಿಕೊಡಲಾರದಂತೆ ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಬೆಲೆ ಕೊಡ್ತಾ ಇದ್ದೀರಿ. ಲೋಕಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇದ್ದೀರಿ. ಪಾಪಕ್ಕೆ ನಿಮ್ಮ ಜೀವಿತದಲ್ಲಿ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇದ್ದೀರಿ. ಆದರೆ ದಯವಿಟ್ಟು ಕೇಳ್ರಿ, ಇಂಥ ಅವಕಾಶ, ಇಂಥ ಚಾನ್ಸ್ ಪ್ರತಿದಿನ ನಿಮಗೆ ಸಿಗೋದಿಲ್ಲ. ಬಹುಶಃ ನಿಮ್ಮ ಜೀವಿತದಲ್ಲಿ ಇದು ಕೊನೆ ಅವಕಾಶ ಆಗಿದೆ ಏನೋ. ಏನ್ ಮಾಡ್ಲಿಕ್ಕಿದ್ದೀರಿ ಸಹೋದರರೇ, ಸಹೋದರಿಯರೇ? ಇಸಾಕನ ಬಳಿಗೆ ರೆಬ್ಬೆಕಳನ್ನು ಕರೆದೊಯ್ಯುತ್ತೇನೆ, ಇಸಾಕನಿಗೆ ಸ್ವಂತವಾಗಿ ಕೊಡುತ್ತೇನೆ ಎಂದು ಆ ದಾಸನು ಹೇಳ್ತಿರುವಾಗ ಅಡ್ಡ ತಡೆದದ್ದು ಯಾರು ಗೊತ್ತಾ? ರೆಬ್ಬೆಕಳ ಕುಟುಂಬದ ಸದಸ್ಯರೇ. ಅಡ್ಡ ತಡೆದಂತಹ ವಿಧಾನ ಯಾವುದು ಗೊತ್ತಾ? ಕರೆದೊಯ್ಯಿ, ಆದರೆ ನಾವು ತಡೆಯುವುದಿಲ್ಲ. ಆದರೆ ಕೆಲವು ದಿನಗಳವರೆಗೂ ಇಲ್ಲಿಯೇ ಉಳಿದುಕೋ. ಇಸಾಕನ ಬಳಿಗೆ ಹೋಗಬಹುದು, ಆದರೆ 10 ದಿನಗಳವರೆಗೂ ಪೋಸ್ಟ್ ಪೋನ್ ಮಾಡೋಣ. ಈ ದಿನ ಸೈತಾನನು ಪೋಸ್ಟ್ ಪೋನ್ ಮಾಡಿಸುತ್ತಿದ್ದಾನೇನೋ ನಿಮ್ಮ ಜೀವಿತದಲ್ಲಿ. ಇಸಾಕನು ಅಂದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳಲಾರದಂತೆ ನಿಮ್ಮ ಕುಟುಂಬ ಸದಸ್ಯರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಪೋಸ್ಟ್ ಪೋನ್ ಮಾಡಿಸುತ್ತಾ ನಿಮ್ಮನ್ನು ಕ್ರಿಸ್ತನಿಂದ ದೂರ ಮಾಡ್ತಿರೋದಾದರೆ, ಕ್ರಿಸ್ತನನ್ನು ಕಂಡುಕೊಳ್ಳಲಾರದಂತೆ ಮಾಡ್ತಿರೋದಾದರೆ, ಪ್ರಿಯ ಸಹೋದರ, ಸಹೋದರಿ, ಇದೇ ಅನುಕೂಲ ಸಮಯವಾಗಿದೆ. ಈ ಹೊತ್ತೇ ರಕ್ಷಣೆಯ ದಿನವಾಗಿದೆ. ಈ ಸತ್ಯವನ್ನು ಅರಿತುಕೊಂಡು ನಿಮ್ಮ ಜೀವಿತವನ್ನು ಯೇಸುವಿಗೆ ಅರ್ಪಿಸಿಕೊಡುವೀರಾ? ಹೌದು ಎನ್ನುವಂಥವರು ನನ್ನೊಂದಿಗೆ ಪ್ರಾರ್ಥಿಸುವೀರಾ? ಪರಿಶುದ್ಧನಾದ ತಂದೆಯೇ, ಇಸಾಕನ ಬಳಿಗೆ ರೆಬ್ಬೆಕಳನ್ನು ಕರೆತರುವ ಪ್ರಕ್ರಿಯೆಯಲ್ಲಿ ದಾಸನು ಪ್ರಯಾಸ ಪಡುತ್ತಿರುವಾಗ ಅಡ್ಡ ತಡೆದದ್ದು ಕುಟುಂಬ ಸದಸ್ಯರೇ. ಇವಾಗ ಬೇಡ, 10 ದಿನಗಳ ನಂತರ ನೋಡೋಣ ಎಂಬುದಾಗಿ ಹೇಳಿದ್ದು ಕುಟುಂಬ ಸದಸ್ಯರೇ. ಹಾಗೆ ಅನೇಕ ಸಂದರ್ಭಗಳಲ್ಲಿ ಮೊದಲಿಂಗನಾಗಿರುವಂತಹ ಕ್ರಿಸ್ತನ ಬಳಿಗೆ ಮೊದಲಿಗಿತ್ತಿಯಾಗಿರುವಂತಹ ಸಭೆಯನ್ನು, ಅಂದರೆ ನಮ್ಮನ್ನು ಕರೆದುಕೊಂಡು ಹೋಗಿ ಪರಿಚಯ ಮಾಡಿಸಬೇಕು ಎಂದು ಪರಿಶುದ್ಧಾತ್ಮ ದೇವರು ಪ್ರಯತ್ನ ಮಾಡುತ್ತಾ ಇರುವಾಗ, ಬೇಡ, ಇವಾಗ ಬೇಡ, ಆಮೇಲೆ ನೋಡೋಣ ಎಂಬುದಾಗಿ ಹೇಳುವಂಥವರು ನಮ್ಮ ಹತ್ತಿರದಲ್ಲಿರುವಂಥವರೇ ಮತ್ತು ನಮ್ಮ ಸುತ್ತಲೂ ಇರುವಂಥವರೇ ಎಂಬ ಈ ಸತ್ಯವನ್ನು, ಈ ವಾಸ್ತವವನ್ನು ಗ್ರಹಿಸಿಕೊಂಡು ದೇವರೇ ಇದ್ದ ಸ್ಥಳದಲ್ಲೇ ನಾವು ಕೇಳಬೇಕಾದದ್ದು ನಮ್ಮ ಸುತ್ತಲೂ ಇರುವಂಥವರ ಮಾತುಗಳಲ್ಲ. ನಾವು ಕೇಳಬೇಕಾದದ್ದು ನಮಗೋಸ್ಕರ ಪರಲೋಕವನ್ನೇ ಬಿಟ್ಟು ಬಂದಿರುವಂತಹ, ಶಿಲುಬೆಯ ಮೇಲೆ ನಮಗಾಗಿ ಪ್ರಾಣ ಕೊಟ್ಟಿರುವ ಕ್ರಿಸ್ತನ ಮಾತನ್ನೇ ಕೇಳಬೇಕು. ಪರಿಶುದ್ಧಾತ್ಮ ದೇವರೇ, ಯಾರ್ಯಾರು ತಮ್ಮ ಹಸ್ತಗಳನ್ನೆತ್ತಿ ತೋರಿಸುತ್ತಾ ಆ ಯೇಸು ನಮಗೆ ಬೇಕು, ಆ ಯೇಸುವಿಗೆ ನಾವು ಸ್ವಂತವರಾಗಿ ಆಗಬೇಕು ಎಂದು ತಮ್ಮ ಜೀವಿತವನ್ನು ಅರ್ಪಿಸಿಕೊಡುತ್ತಿರುವ ಪ್ರತಿಯೊಬ್ಬರನ್ನು ಅಂಗೀಕರಿಸಿರಿ ಎಂದು, ಕ್ರಿಸ್ತನಿಗೆ ಸ್ವಂತ ಜನರನ್ನಾಗಿ ಮಾಡಿರೆಂದು, ನಿಮ್ಮ ಮಕ್ಕಳಾಗಿ ಯುಗ ಯುಗಗಳವರೆಗೂ ಬದುಕುವ ಭಾಗ್ಯವನ್ನು ಈ ಸಂದೇಶ ಕೇಳಿರುವ ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ ಎಂದು, ಇನ್ಮೇಲೆ ಹಿಂದಕ್ಕೆ ತಿರುಗಿ ನೋಡದಂತೆ, ಲೋಕಸ್ಥರ ಮಾತು ಕೇಳದಂತೆ, ಯೇಸುವೇ ನಿಮ್ಮ ಮಾತನ್ನೇ ಕೇಳಿ ನಿಮ್ಮ ಮಕ್ಕಳಾಗಿಯೇ ಜೀವಿಸುವಂತಹ ಭಾಗ್ಯವನ್ನು ತಮ್ಮ ಜೀವಿತ ನಿಮಗೆ ಅರ್ಪಿಸಿಕೊಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಅಂತಹ ಕೃಪೆ ಅನುಗ್ರಹಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.